ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಮಸ್ಕಾರ. ಚಂದು ಓಮ್ ಕಿಚನ್ 401. ನಾವಿವತ್ತು ತಮಿಳ್ನಾಡಲ್ಲಿ ಒಂದು ಡಾಬಾದಲ್ಲಿ ಒಂದು ಚಿಕನ್ ಕರಿ ತಿಂದಿದ್ದೆ. ಚಿಕನ್ ಕರಿ ಅನ್ನೋದಕ್ಕಿಂತ ಅದು ಚಿಕನ್ ಸೆಮಿ ಗ್ರೇವಿ ಅನ್ಕೊಳ್ಳೋಣ ತಿಂದಿದ್ದೆ. ಅದು ತುಂಬಾ ಚೆನ್ನಾಗಿತ್ತು. ಅದು ಯಾವ ರೀತಿ ಮಾಡೋದು ಅಂದ್ಬಿಟ್ಟು ಇವಾಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಫಸ್ಟು ಏನು ಬೇಕು ಅಂದರೆ ಚಿಕನ್ ಒಂದೂವರೆ kg ಅಷ್ಟು ಚಿಕನ್ ತಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಒಂದು 4 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟಮಾಟ ಒಂದು 4 ಟಮಾಟೊ, ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜೀರಾ ಪೌಡರು ಮತ್ತೆ ಮೆಣಸು ಮತ್ತೆ ಜೀರಾ ಪೌಡರ್ ಮಾಡಿಕೊಂಡಿದ್ದೀನಿ, ಮೊಸರು, ಗರಂ ಮಸಾಲ ಸ್ವಲ್ಪ, ಚಿಲ್ಲಿ ಪೌಡರು ಮತ್ತೆ ಅರಿಶಿನ. ಇದಕ್ಕೆ ಮೇನ್ ಬೇಕಾಗಿರೋದೇ ತುಪ್ಪ ತಗೊಂಡಿದ್ದೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇದಕ್ಕೆ, ತುಪ್ಪ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಇವಾಗ ತುಪ್ಪ ಹಾಕೊಳ್ಳೋಣ. ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳೋಣ. ಈ ಚಿಕನ್ಗೆ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಾನು ದೊಡ್ಡ ಸ್ಪೂನಲ್ಲಿ 4 ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ. ಮತ್ತೆ ಎಣ್ಣೆ ಸ್ವಲ್ಪ ಹಾಕ್ಕೊಂತ ಇದ್ದೀನಿ. ಎಣ್ಣೆ ಇವಾಗ ಬಿಸಿ ಆಗಲಿ. ಸ್ವಲ್ಪ ಬಿಸಿ ಆಗಿದೆ. ಚಿಕ್ಕದಾಗಿ ಈರುಳ್ಳಿ ಕಟ್ ಇಟ್ಕೊಂಡಿದ್ದೀವಿ, ಅದು ಹಾಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ. ಇವಾಗ ನಾವು ಟೊಮೊಟೊ ಹಾಕೊಳ್ಳೋಣ. ಟೊಮೊಟೊ ಈರುಳ್ಳಿ ಹಾಕೊಂಡಿದೀವಿ, ಫ್ರೈ ಆಗ್ತಿದೆ. ಇವಾಗಲೇ ನಾವು ಚಿಕನ್ ಇದರಲ್ಲೇ ಹಾಕೋಬೇಕು. ಚಿಕನ್ ಹಾಕೊಂತ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಹೀಗೇನೆ ಒಂದು 10 ನಿಮಿಷ ಬೇಯಬೇಕು ಚಿಕನ್ನು. ಈರುಳ್ಳಿ ಮತ್ತೆ ಟೊಮಾಟೊ ಜೊತೆನೆ ಬೇಯಲಿ. ಉಪ್ಪು ಸ್ವಲ್ಪ ಹಾಕ್ಕೊಬಿಡೋಣ ಇವಾಗ್ಲೇನೆ. ನೋಡಿ, ಉಪ್ಪು ಹಾಕ್ತಾ ಇದ್ದೀನಿ. ಚಿಕನ್ ಬೇಯೋದಕ್ಕೆ ಮಾತ್ರ ಹಾಕ್ಕೊಂತ ಇದ್ದೀನಿ. ಆಮೇಲೆ ನಮ್ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ. ಚಿಕನ್ ಬೇಯಲಿ. ನೋಡಿ, ಹಸಿಮೆಣಸಿನ್ಕಾಯಿ ಇವಾಗ ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಸೆಂಟ್ರಲ್ ಕಟ್ ಮಾಡ್ಬಿಟ್ಟು ಹಸಿಮೆಣಸಿನ್ಕಾಯಿ ಹಾಗೆ ಹಾಕೊಂಡಿದ್ದೀನಿ. ಇದು ಚೆನ್ನಾಗಿ ಇದರಲ್ಲಿ ಬೇಯಲಿ. ಚಿಕನ್ನಲ್ಲೇ ಹಸಿಮೆಣಸಿನ್ಕಾಯಿ, ಟಮಾಟ, ಈರುಳ್ಳಿ ಮೂರನ್ನು ಬೇಯಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತ ಇದ್ದೀನಿ. 1.5 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟ್ ಆಲ್ ಎಲ್ಲ ಬೇಯ್ತಾ ಬೆಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತು, ಇನ್ನೊಂದು 2-3 ಮಿನಿಟ್ಸು ಇದು ಸ್ವಲ್ಪ ಕುಕ್ ಆಗಲಿ. ಆಲ್ಮೋಸ್ಟ್ ಆಲ್ ಇದರಲ್ಲಿ ಇದ್ದಿದ್ದು ನೀರಿನ ಅಂಶ ಎಲ್ಲ ಹೋಗಿ, ನೋಡಿ, ನಾವು ತುಪ್ಪ ಮತ್ತೆ ಆಯಿಲ್ ಹಾಕಿದ್ವಲ್ಲ, ಅದು ತೇಲ್ತಾ ಇದೆ. ಇವಾಗ ನಾವು ನೋಡಿ ಮೊಸರು ಹಾಕ್ಕೊಂತ ಇದ್ದೀನಿ. ಮೇನ್ ಇಂಗ್ರೀಡಿಯಂಟ್ ಇದಕ್ಕೆ ಮೊಸರು ಮತ್ತೆ ಕ್ರೀಮ್ ಮಿಲ್ಕ್. ಇವಾಗ ಮೊಸರಲ್ಲಿ ಸ್ವಲ್ಪ ಹೊತ್ತು ಹೀಗೇನೆ ಇದು ಬೇಯಬೇಕು. ಚಿಕನ್ಗೆ ಮೊಸರೆಲ್ಲನೂ ಹಿಡಿದಾಗ ಅದು ಒಂಥರ ಸ್ಮೂತ್ ಆಗಿ ಬರುತ್ತೆ. ಚಿಕನ್ ತಿನ್ನೋದಕ್ಕೆ ತುಂಬಾ ಟೆಂಡರ್ ಆಗಿರುತ್ತೆ. ಇವಾಗ ಮೊಸರಲ್ಲೇನೆ ಇದು ಚಿಕನ್ ಬೇಯಲಿ.
ಇದೊಂದು 5 ನಿಮಿಷ ಹೀಗೇನೆ ಬೇಯಬೇಕು ಚಿಕನ್ ಮೊಸರಲ್ಲೇ. ಇವಾಗಲೇ ನಾವು ನೋಡಿ ಜೀರಾ ಮತ್ತೆ ಮೆಣಸು ಪೌಡರ್ ಇಟ್ಕೊಂಡಿದ್ವಲ್ಲ, ಇದು ಹಾಕ್ಕೊಳ್ಳೋಣ. ಇವಾಗ ಹೀಗೇನೆ ಬೇಯಲಿ ಒಂದು 5 ನಿಮಿಷ. ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಮೆಣಸಿನ ಅಂದ್ರೆ ಒಣಗಿದ ಮೆಣಸಿನಕಾಯಿ ಪುಡಿ ಹಾಕ್ಕೊಂತ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಂತ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬರುತ್ತೆ ಈ ಚಿಕನ್ ಗ್ರೇವಿ. ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಮುದ್ದೆ ಜೊತೆ ಆದ್ರೂ ತಿನ್ಬೋದು, ಚಪಾತಿ, ಪೂರಿ, ಅನ್ನ, ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ಗೊಜ್ಜಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೆಂದಿದೆ. ಎಲ್ಲ ಚಿಕನ್ನೂ ಟೆಂಡರ್ ಆಗಿ ತುಂಬಾ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಇದಕ್ಕೆ ಒಂದು ಐಟಮ್ ಹಾಕ್ಬೇಕು. ಏನ್ ಹೇಳಿ? ಕೊತ್ತಂಬರಿ ಸೊಪ್ಪು ಅನ್ಕೊಂಡ್ರಾ? ಅಲ್ಲ, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೋಣ. ಇನ್ನೊಂದೇ ಒಂದು ಐಟಮ್ ಇದೆ, ಹಾಕ್ತೀನಿ. ಫ್ರೆಶ್ ಅಮೂಲ್ದು ಫ್ರೆಶ್ ಕ್ರೀಮ್ ಹಾಕ್ಕೊಂತ ಇದ್ದೀನಿ. ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ನೀವು ಸ್ವಲ್ಪ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಮೊಸರು ಹಾಕಿದೀವಲ್ಲ, ಓಕೆ, ಅಷ್ಟೇ ಸಾಕು ಅಂದರೆ ನಿಮ್ಗೆ ಅಷ್ಟೇ ಸಾಕು. ಇದು ಹಾಕೋದ್ರಿಂದ ತುಂಬಾ ಡಾಬಾ ಸ್ಟೈಲಲ್ಲಿ ಟೇಸ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿದೆಯಲ್ವಾ? ಚೆನ್ನಾಗಿದೆಯಾ? ಕಾಮೆಂಟ್ ಮಾಡಿ ಚೆನ್ನಾಗಿದ್ರೆ. ನಾನ್ ವೆಜ್ ಅವರು ಈ ಥರ ಸ್ಪೆಷಲ್ ಆಗಿ ಮಾಡ್ಕೊಂಡು ತಿಂತಾ ಇರಬೇಕು. ನನಗಂತೂ ಸ್ಪೆಷಲ್ ಆಗಿ ಮಾಡಬೇಕು, ತಿನ್ನಬೇಕು ಅಂದರೆ ತುಂಬ ಇಷ್ಟ. ತಿನ್ನೋದಂದ್ರೆ ತುಂಬ ಇಷ್ಟ ನನಗಂತೂ. ಯಾರು ಏನಾದರೂ ಅಂದ್ಕೊಳ್ಳಿ, ಇದು ಯಾಕಂದರೆ ಇದು ನಮ್ಮ ಜೀವನ, ನನ್ನ ಮನೆ, ನನ್ನ ಕ್ಷಣಗಳು. ಇದು ನನ್ನ ಜೀವನದ ಕ್ಷಣಗಳು. ನಾನು ಚೆನ್ನಾಗಿ ತಿನ್ನಬೇಕು, ನಾನು ಚೆನ್ನಾಗಿರಬೇಕು. ಯಾಕಂದರೆ ನಮ್ಮದು ಜೀವನ ಎಷ್ಟಿರುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಯಾವಾಗ ಎಷ್ಟು ದಿವಸ ಇರ್ತೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ಇದ್ದಷ್ಟು ದಿವಸ ನಾವು ನಮ್ಮ ಲೈಫ್ನ ಎಂಜಾಯ್ ಮಾಡಬೇಕು. ನಮ್ಗೆ ಇಷ್ಟವಾದದ್ದು ತಿನ್ನಬೇಕು. ನಾಟಕೀಯ ಜೀವನ ಮಾಡಬಾರ್ದು. ನಾವು ನಮ್ಮಲ್ಲಿ ಏನಿದೆಯೋ ಅದು ನಾವು ಹಂಗೆ ಇರೋಣ, ಅದಕ್ಕೇನಂತೆ. ಅದರಿಂದ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ನಾನ್ ವೆಜ್ ಅಂತಲೇ ಅಲ್ಲ, ನನ್ನ ಫುಡ್ಡು, ನಾನು ಎಲ್ಲೇ ಫುಡ್ ಚೆನ್ನಾಗಿರಲಿ ನಾನು ಅಲ್ಲೋಗಿ ಫುಡ್ ತಿಂತೀನಿ. ಅದಕ್ಕೆ ನನಗೆ ಅಡುಗೆಗಳಂದರೆ ತುಂಬ ಇಷ್ಟ. ಅಡುಗೆ ಮಾಡೋದಂದರೆ ಇಷ್ಟ, ಅಡುಗೆ ಬಡಿಸೋದಂದರೆ ಇಷ್ಟ. ಅದಕ್ಕೆ ನಾನು ವೆರೈಟಿಯಾಗಿ ನಾನು ಏನಾದರೂ ಒಂದು ಐಟಮ್ಸು ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇರ್ತೀನಿ. ನೋಡಿ, ಚೆನ್ನಾಗಿ ಬಂದಿದೆಯಾ? ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರಿರುತ್ತಲ್ವಾ? ಸಖತ್ತಾಗಿ ಬಂದಿದೆ. ಇವಾಗ ಲಾಸ್ಟ್ ಫೈನಲ್ ಟಚ್ ಏನು? ಕೊತ್ತಂಬರಿ ಸೊಪ್ಪು ಹಾಕೋಣ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತ ಇದ್ದೀನಿ. ನಮ್ಮ ಇಂಡಿಯನ್ ಅಡುಗೆಗಳಲ್ಲಿ ಇದು ಲಾಸ್ಟ್ ಟಚಪ್ ಅಲ್ವಾ? ಘಮ ಅಂತಿದೆ, ಸಖತ್ತಾಗಿ ಬಂದಿದೆ. ನಾವು ಇದರಲ್ಲಿ ಏನು ಜಾಸ್ತಿ ಮಸಾಲೆ ಐಟಮ್ಸ್ ನಾವು ಏನು ಜಾಸ್ತಿ ಯೂಸ್ ಮಾಡಿಲ್ಲ, ಆದರೂ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಇವಾಗ ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸುತ್ತಲ್ವಾ? ಮುದ್ದೆ ಜೊತೆ, ಅನ್ನದ ಜೊತೆ ಅಂತೂ ಸಖತ್ ಕಾಂಬಿನೇಷನ್ ಇದಂತೂ. ಅನ್ನದ ಜೊತೆ ತಿಂತಾ ಇದ್ರೆ ಇನ್ನ ತಿನ್ನೋಣ ಅನ್ಸುತ್ತೆ. ಪರೋಟ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ. ಹೆಂಗಿದೆ ಫ್ರೆಂಡ್ಸ್? ಹೆಂಗಿದೆ ಅಂತೇಳಿ ಕಮೆಂಟ್ ಮಾಡಿ. ನೀವು ಮಾಡ್ಕೊಳ್ಳಿ, ತಿನ್ನಿ. ಚೆನ್ನಾಗಿದೆ ಅಂದರೆ ಒಂದು ಲೈಕ್ ಕೊಡಿ. ಓಕೆ, ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಓಕೆ, ಬಾಯ್.